ಆ ಹಳೆ ಕಾರು, ಅದರ ಜೊತೆಗಿನ ನೆನ್ಪುಗಳು, ಅದರ ಇಂಜಿನ್ ಸದ್ದು, ಆ ಗೇರ್ ಹಾಕೋ ಅನುಭವ, ಅದೊಂದು ಬೇರೆ ಲೋಕ ಅಲ್ವಾ? ಆದ್ರೆ ಕಾಲ ಬದಲಾಗಿದೆ. ಇವತ್ತು ಎಲ್ಲೆಲ್ಲೂ ಎಲೆಕ್ಟ್ರಿಕ್ ಗಾಡಿಗಳದ್ದೇ ಹವಾ. ಹಾಗಂತ ಇಷ್ಟಪಟ್ಟು ಇಟ್ಕೊಂಡಿರೋ ಕಾರನ್ನ ಗುಜ್ರಿಗೆ ಹಾಕೋಕ್ಕಾಗತ್ತಾ? ಅಥವಾ ಲಕ್ಷಗಟ್ಲೆ ಸುರಿದು ಹೊಸ ಇವಿ ತಗೊಳ್ಳೋದು ಸರಿನಾ? ಈ ಎರಡರ ನಡುವೆ ಬೇರೆ ದಾರಿ ಏನಾದ್ರೂ ಇದೆಯಾ? ಬನ್ನಿ, ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಪರಿವರ್ತನೆ ಅನ್ನೋದು ಕೇವಲ ಒಂದು ಟೆಕ್ನಿಕಲ್ ಬದಲಾವಣೆ ಅಷ್ಟೇ ಅಲ್ಲ, ಇದು ಭಾವನೆಗಳ ವಿಷಯ. ನಮ್ಮ ನೆಚ್ಚಿನ ಕಾರಿನ ಆತ್ಮವನ್ನ, ಅದರ ಆ ಚಾಲನೆಯ ಮಜಾವನ್ನ ಹಾಗೇ ಉಳಿಸ್ಕೊಂಡು ಭವಿಷ್ಯದ ತಂತ್ರಜ್ಞಾನಕ್ಕೆ ಅಪ್ಗ್ರೇಡ್ ಆಗೋದು ಅಂದ್ರೆ ಇದೇ ನೋಡಿ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಹಾದಿ ಹೀಗಿದೆ. ಮೊದಲಿಗೆ ಕಾರು ಮಾಲೀಕರು ಎದುರಿಸ್ತಿರೋ ಆ ಇವಿ ಸಂದಿಗ್ಧತೆ ಏನು ಅಂತ ನೋಡೋಣ. ಆಮೇಲೆ ಹಳೆ ಕಾರಿಗೆ ಎಲೆಕ್ಟ್ರಿಕ್ ಹೃದಯವನ್ನ ಹೇಗೆ ಜೋಡಿಸ್ಬೋದು, ಅದಕ್ಕೆ ತಗುಲುವ ಖರ್ಚಷ್ಟು, ಎದುರಾಗೋ ಸವಾಲುಗಳೇನು, ಮತ್ತು ಕೊನೆಗೆ ಹಳೆ ಕಾರನ್ನೇ ಬದಲಾಯಿಸೋದಾ ಅಥವಾ ಹೊಸದನ್ನೇ ಕೊಂಡ್ಕೊಡೋದಾ, ಯಾವುದು ಬೆಸ್ಟ್ ಅಂತ ವಿಶ್ಲೇಷಣೆ ಮಾಡೋಣ. ಪ್ರತಿಯೊಬ್ಬ ಕಾರ್ ಮಾಲೀಕರ ಮನಸ್ಸಲ್ಲೂ ಈ ಗೊಂದಲ ಇದ್ದೇ ಇರುತ್ತೆ. ನೆನಪುಗಳನ್ನ ಹೊತ್ತಿರೋ ಹಳೆಯ ಪೆಟ್ರೋಲ್ ಕಾರನ್ನ ಇಟ್ಕೊಳ್ಳೋದಾ ಅಥವಾ ತುಂಬಾನೇ ದುಬಾರಿಯಾದ್ರೂ ಹೊಸ ಕಾಲದ ಎಲೆಕ್ಟ್ರಿಕ್ ಕಾರನ್ನ ಅಪ್ಕೊಳ್ಳೋದಾ? ಇದು ನಿಜಕ್ಕೂ ಒಂದು ದೊಡ್ಡ ಗೊಂದಲವೇ ಸರಿ. ಬನ್ನಿ, ಈ ಎರಡು ಆಯ್ಕೆಗಳನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ. ಒಂದು ಕಡೆ ನಮ್ಮ ಹಳೆ ಪೆಟ್ರೋಲ್ ಕಾರು. ಸದ್ಯಕ್ಕೆ ಜೇಬಿಗೆ ಭಾರ ಇಲ್ಲ ಅನ್ನಿಸ್ಬೋದು, ಆದರೆ ಪೆಟ್ರೋಲ್ ಬೆಲೆ, ಸರ್ವಿಸ್ ಖರ್ಚು ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾನೇ ಇದೆ. ಇನ್ನೊಂದು ಕಡೆ ಹೊಸ ಇವಿ. ಪರಿಸರಕ್ಕೆ ಒಳ್ಳೆಯದು, ಓಡಿಸೋ ಖರ್ಚು ತುಂಬಾ ಕಡಿಮೆ, ಆದ್ರೆ ಅದರ ಶೋರೂಮ್ ಬೆಲೆ ಕೇಳಿದ್ರೇನೆ ಜೇಬು ಖಾಲಿಯಾಗೋಗುತ್ತೆ. ಹಾಗಾದ್ರೆ ಈ ಎರಡನ್ನೂ ಬಿಟ್ಟು ಬೇರೆ ದಾರಿ ನಿಜವಾಗ್ಲೂ ಇದೆಯಾ? ಹೌದು, ಖಂಡಿತವಾಗಿಯೂ ಇದೆ. ಆ ಮೂರನೇ ದಾರಿಯೇ ಇವಿ ಪರಿವರ್ತನೆ ಅಥವಾ ರೆಟ್ರೋಫಿಟಿಂಗ್. ಅಂದ್ರೆ ಹಳೆಯ ಕಾರಿಗೆ ಒಂದು ಹೊಸ ಎಲೆಕ್ಟ್ರಿಕ್ ಹೃದಯವನ್ನು ಅಳವಡಿಸಿ ಅದಕ್ಕೆ ಒಂದು ಕಂಪ್ಲೀಟ್ ಮರುಜನ್ಮ ಕೊಡೋದು. ರೆಟ್ರೋಫಿಟಿಂಗ್ ಅಂದ್ರೆ ಏನು ಗೊತ್ತಾ? ತುಂಬಾನೇ ಸಿಂಪಲ್. ಕಾರಿನ ಹೊಗೆ ಉಗ್ಲೋ ಪೆಟ್ರೋಲ್ ಇಂಜಿನ್, ಫ್ಯೂಯಲ್ ಟ್ಯಾಂಕ್, ಸೈಲೆನ್ಸರ್ ಎಲ್ಲವನ್ನೂ ತೆಗೆದುಹಾಕಿ ಆ ಜಾಗದಲ್ಲಿ ಸದ್ದೇ ಇಲ್ದೆ ಕೆಲಸ ಮಾಡೋ ಎಲೆಕ್ಟ್ರಿಕ್ ಮೋಟಾರ್ ಮತ್ತು ಶಕ್ತಿಶಾಲಿ ಬ್ಯಾಟ್ರಿಗಳನ್ನ ಫಿಕ್ಸ್ ಮಾಡೋದು. ಅಷ್ಟೇ, ನಮ್ಮ ಹಳೆಯ ಕಾರು ಈಗ ಹೊಸ ಅವತಾರದಲ್ಲಿ ಸೈಲೆಂಟ್ ಆಗಿ ರೆಡಿ. ಹಾಗಾದ್ರೆ ಈ ಪ್ರೋಸೆಸ್ ನಡೆಯೋದು ಹೇಗೆ? ಮೊದಲು ಯಾವ ಕಾರನ್ನ ಬದಲಾಯಿಸಬಹುದು ಅಂತ ಆಯ್ಕೆ ಮಾಡ್ತಾರೆ. ನಂತರ ಅದರ ಪೆಟ್ರೋಲ್ ಇಂಜಿನ್ ಅನ್ನೋ ಹೃದಯವನ್ನ ಹೊರತೆಗೆದು ಆ ಜಾಗದಲ್ಲಿ ಹೊಸ ಎಲೆಕ್ಟ್ರಿಕ್ ಹೃದಯವನ್ನ ಮೋಟರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಆರ್ಡಿಒ ಕಡೆಯಿಂದ ಸೇಫ್ಟಿ ಚೆಕ್ ಮತ್ತು ರಿಜಿಸ್ಟ್ರೇಷನ್ ಅಪ್ಡೇಟ್ ಮಾಡಿಸೋದು ಕಡ್ಡಾಯ. ಈ ಪರಿವರ್ತನೆಯ ಹಿಂದಿರೋ ಅಸಲಿ ಹೀರೋಗಳು ಅಂದ್ರೆ ಇವ್ರೇ ನೋಡಿ. ಎಲೆಕ್ಟ್ರಿಕ್ ಮೋಟಾರ್ ಹೊಸ ಹೃದಯದ ಹಾಗೆ, ಬ್ಯಾಟರಿ ಪ್ಯಾಕ್ ಇಡೀ ದೇಹಕ್ಕೆ ಶಕ್ತಿ ಕೊಡುತ್ತೆ, ಮತ್ತೆ ಮೋಟಾರ್ ಕಂಟ್ರೋಲರ್ ಅನ್ನ ನಾವು ಮಿದುಳು ಅಂತ ಕರಿಬೋದು, ಯಾಕಂದ್ರೆ ಎಲ್ಲವನ್ನೂ ಕಂಟ್ರೋಲ್ ಮಾಡೋದು ಅದೇ. ಇದರ ಜೊತೆಗೆ ಬ್ಯಾಟರಿಯ ಆರೋಗ್ಯ ಕಾಪಾಡೋಕೆ ಬಿಎಂಎಸ್ ಅನ್ನೋ ಗಾರ್ಡಿಯನ್ ಕೂಡ ಇರುತ್ತೆ. ಸರಿ, ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಅತಿ ಮುಖ್ಯವಾದ ಪ್ರಶ್ನೆ, ಎಲ್ಲರೂ ಕೇಳೋ ಪ್ರಶ್ನೆ, ಇದಕ್ಕೆಲ್ಲ ಖರ್ಚೆಷ್ಟು? ಬನ್ನಿ ಈಗ ಲೆಕ್ಕಾಚಾರದ ಕಡೆ ಗಮನ ಕೊಡೋಣ. ಸದ್ಯಕ್ಕೆ ಭಾರತದಲ್ಲಿ ಒಂದು ಕಾರನ್ನ ಇವಿಯಾಗಿ ಬದಲಾಯಿಸೋಕೆ ಸುಮಾರು 4ರಿಂದ 6 ಲಕ್ಷ ರೂಪಾಯಿ ಬೇಕಾಗಬಹುದು. ಹೌದು, ಇದು ದೊಡ್ಡ ಮೊತ್ತವೇ. ಆದ್ರೆ ಇದು ಒಂದೇ ಸಲದ ಹೂಡಿಕೆ. ಟೆಕ್ನಾಲಜಿ ಬೆಳೆದ ಹಾಗೆ ಮುಂದಿನ ದಿನಗಳಲ್ಲಿ ಈ ಖರ್ಚು ಖಂಡಿತ ಕಡಿಮೆ ಆಗುತ್ತೆ. ಹಾಗಾದ್ರೆ ರೇಂಜ್, ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಗಾಡಿ ಎಷ್ಟು ದೂರ ಹೋಗುತ್ತೆ? ಸಾಮಾನ್ಯವಾಗಿ ಈ ರೀತಿ ಕನ್ವರ್ಟ್ ಮಾಡಿದ ಕಾರ್ಗಳು 80ರಿಂದ 120 ಕಿಲೋಮೀಟರ್ ರೇಂಜ್ ಕೊಡ್ತವೆ. ಅಂದ್ರೆ ಸಿಟಿಯೊಳಗೆ ಓಡಾಡಕ್ಕೆ ಇದು ಹೆಚ್ಚಾಗಿಯೇ ಸಾಕು ಅಲ್ವಾ? ಇನ್ನು ಲಾಂಗ್ ಟರ್ಮ್ ಉಳಿತಾಯದ ಬಗ್ಗೆ ಮಾತಾಡೋದಾದ್ರೆ ಇಲ್ಲೇ ನೋಡಿ, ಲೆಕ್ಕ ಎಷ್ಟು ಸ್ಪಷ್ಟವಾಗಿದೆ ಅಂತ. ಥೈಲ್ಯಾಂಡ್ನ ಒಂದು ಅಧ್ಯಯನದ ಪ್ರಕಾರ ಪೆಟ್ರೋಲ್ ಕಾರಿನ ವಾರ್ಷಿಕ ಖರ್ಚಿಗೆ ಹೋಲಿಸಿದ್ರೆ ಪರಿವರ್ತನೆಗೊಂಡ ಇವಿಯ ಖರ್ಚು 60ಕ್ಕಿಂತ ಹೆಚ್ಚು ಕಡಿಮೆ ಇರುತ್ತೆ. ಅಬ್ಬಬ್ಬಾ, ಇದು ನಿಜಕ್ಕೂ ದೊಡ್ಡ ಉಳಿತಾಯವೇ ಸರಿ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಆರಂಭದಲ್ಲಿ ಹಾಕಿದ ಆ 4-5 ಲಕ್ಷ ರೂಪಾಯಿ ಪೆಟ್ರೋಲ್ ಮತ್ತು ಸರ್ವಿಸ್ ಖರ್ಚಿನಲ್ಲಿ ಉಳಿತಾಯವಾದ ಹಣದ ಮೂಲಕ ಸುಮಾರು 5ರಿಂದ 8 ವರ್ಷಗಳಲ್ಲಿ ವಾಪಸ್ ಬಂದಿರುತ್ತೆ. ಅದರ ನಂತರ ಓಡಿಸೋ ಪ್ರತಿಯೊಂದು ಕಿಲೋಮೀಟರ್ ಕೂಡ ನಮ್ಗೆ ಬೋನಸ್, ಅಂದ್ರೆ ನಿವ್ವಳ ಲಾಭ. ಹಣದ ಲೆಕ್ಕಾಚಾರ ನೋಡಿದಾಗ ಇದು ಸೂಪರ್ ಆಯ್ಕೆ ಅನಿಸಬಹುದು. ಆದ್ರೆ ನಿಲ್ಲಿ, ಈ ಕನಸಿನ ಜೊತೆಗೆ ಕೆಲವು ವಾಸ್ತವಗಳನ್ನ, ಅಂದ್ರೆ ರಿಯಾಲಿಟಿಯನ್ನ ಕೂಡ ನಾವು ನೋಡಲೇಬೇಕು ಅಲ್ವಾ? ಬನ್ನಿ, ಕಾನೂನು ಮತ್ತು ಕೆಲವು ಪ್ರಾಕ್ಟಿಕಲ್ ಸವಾಲುಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಇದು ತುಂಬಾ ಮುಖ್ಯವಾದ ನಿಯಮ. ಭಾರತದಲ್ಲಿ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂದ್ರೆ ARAI ಅಂತಾರಲ್ಲ, ಅವ್ರು ಅಪ್ರೂವ್ ಮಾಡಿದ ಕಿಟ್ಗಳನ್ನೇ ಬಳಸಬೇಕು. ಅಷ್ಟೇ ಅಲ್ಲ, ಸರ್ಕಾರದಿಂದ ಮಾನ್ಯತೆ ಪಡೆದ ಸೆಂಟರ್ಗಳಲ್ಲೇ ಈ ಕೆಲಸ ಮಾಡಿಸ್ಬೇಕು. ಇಲ್ಲಾಂದ್ರೆ ಗಾಡಿ ರಸ್ತೆಗಿಳಿಯೋಕೆ ಲೀಗಲ್ ಆಗಿ ಪರ್ಮಿಷನ್ ಸಿಗೋದಿಲ್ಲ. ಹೌದು,
ಕೆಲವು ಪ್ರಾಕ್ಟಿಕಲ್ ಸವಾಲ್ಗಳೂ ಇವೆ. ಕಾರಿನ ಒರಿಜಿನಲ್ ವಾರಂಟಿ ಕ್ಯಾನ್ಸಲ್ ಆಗತ್ತೆ, ಬ್ಯಾಂಕ್ ಲೋನ್ ಸಿಗೋದು ಕಷ್ಟ ಆಗಬಹುದು, ಮತ್ತು ಏನಾದ್ರೂ ರಿಪೇರಿ ಬಂದ್ರೆ ಅದಕ್ಕೆ ನುರಿತ ಮೆಕ್ಯಾನಿಕ್ಗಳನ್ನ ಹುಡುಕೋದು ಸ್ವಲ್ಪ ಕಷ್ಟ ಆಗಬಹುದು. ಆದ್ರೂ ತಮ್ಮ ಕಾರಿನ ಮೇಲಿನ ಪ್ರೀತಿ ಮತ್ತು ಪರಿಸರದ ಮೇಲಿನ ಕಾಳಜಿಯಿಂದಾಗಿ ಎಷ್ಟೋ ಜನ ಈ ಸವಾಲ್ಗಳನ್ನ ಎದುರಿಸೋಕೆ ಸಿದ್ಧರಿರ್ತಾರೆ. ಸರಿ, ಟೆಕ್ನಾಲಜಿ, ಖರ್ಚು, ನಿಯಮಗಳು, ಸವಾಲುಗಳು ಎಲ್ಲವನ್ನೂ ನೋಡಿದ್ದಾಯ್ತು. ಈಗ ಅಂತಿಮ ತೀರ್ಪಿಗೆ ಬರುವ ಸಮಯ. ಹಳೆ ಕಾರನ್ನೇ ಪರಿವರ್ತಿಸುವುದು ಉತ್ತಮವೋ ಅಥವಾ ಹೊಸ ಇವಿ ಖರೀದಿಸುವುದೇ ಜಾಣತನವೋ? ಇಲ್ಲಿದೆ ನೋಡಿ ಎರಡರ ನಡುವಿನ ಒಂದು ನೇರ ಹೋಲಿಕೆ. ಹೊಸ ಇವಿ ತಗೊಂಡ್ರೆ ದೀರ್ಘಾವಧಿಯ ವಾರಂಟಿ, ಕಡಿಮೆ ಮೇಂಟೆನೆನ್ಸ್ ಮತ್ತು ಸರ್ಕಾರದ ಸಬ್ಸಿಡಿಗಳು ಸಿಗುತ್ತವೆ. ಆದ್ರೆ ರೆಟ್ರೋಫಿಟಿಂಗ್ ಮೂಲಕ ಕಡಿಮೆ ಖರ್ಚಲ್ಲಿ ಇವಿ ಮಾಲೀಕರಾಗ್ಬೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನೆಚ್ಚಿನ ಹಳೆ ಕಾರನ್ನ ನಮ್ಮ ಜೊತೆಯಲ್ಲೇ ಉಳಿಸ್ಕೊಳ್ಬೋದು. ಎರಡಕ್ಕೂ ಅದರದ್ದೇ ಆದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಇವೆ. ಹಾಗಾದ್ರೆ ನಮ್ಮ ಮುಂದಿರೋ ಕೊನೆಯ ಪ್ರಶ್ನೆ, ಭವಿಷ್ಯದಲ್ಲಿ ಬ್ಯಾಟರಿ ಟೆಕ್ನಾಲಜಿ ಇನ್ನೂ ಅಡ್ವಾನ್ಸ್ ಆಗಿ ಈ ಪರಿವರ್ತನೆಯ ಖರ್ಚು ಇನ್ನಷ್ಟು ಕಡಿಮೆ ಆದ್ರೆ ನಮ್ಮ ಹಳೆ ಕಾರುಗಳಿಗೆ ಈ ರೀತಿ ಎಲೆಕ್ಟ್ರಿಕ್ ಮರುಜೀವ ನೀಡುವುದೇ ಸುಸ್ಥಿರ ಸಾರಿಗೆಯ ಮುಖ್ಯವಾಹಿನಿಯಾಗಬಹುದೇ? ಇದು ಕೇವಲ ಒಂದು ಆಯ್ಕೆಯಾಗಿ ಉಳಿಯುತ್ತಾ ಅಥವಾ ಇದೊಂದು ಹೊಸ ಕ್ರಾಂತಿಯಾಗುತ್ತಾ? ಇದು ಯೋಚಿಸಬೇಕಾದ ವಿಷಯ ಅಲ್ವಾ?